ತಾಯಿಯ ಮೇಲೆ ಮಾಡಿದ ಪ್ರೀತಿಯನ್ನು ನೋಡಲು ನಮ್ಮಿಂದ ಸಾಧ್ಯವಾಗ್ತದೆ. ಅಂತಹ ಸತ್ಯವರ ಪಾದುಕಾ ಸ್ತೋತ್ರ ಅವರು ರಚನೆ ಮಾಡಿ ಕೊಟ್ಟಿದ್ದಾರೆ. ಸುಮಾರು 70 ಶ್ಲೋಕಗಳು ಮಾತ್ರ. ನಮ್ಮ ಆ ಆಲಸ್ಯದಿಂದಲಾಗಲಿ ನಾವು ಕಷ್ಟಪಟ್ಟಿಲ್ಲ, ಆ ಗ್ರಂಥಗಳನ್ನು ಹುಡುಕಿ ತೆಗೆದಿಟ್ಟುಕೊಂಡಿರಲಿಲ್ಲ. ಆದ್ದರಿಂದ ನಮಗೆ ಸಿಕ್ಕಿದ್ದು 68 ಶ್ಲೋಕಗಳು. ಆದರೆ ಎಷ್ಟು ತರಹದ ದೃಷ್ಟಾಂತಗಳನ್ನೆಲ್ಲ ನಿರಾಕರಣೆ ಮಾಡಿ ಎಲ್ಲದಕ್ಕಿಂತಲೂ ನನ್ನ ತಾಯಿ ಮೀರಿದ್ದಾರೆ ಅಂತ ಸಮರ್ಥನೆ ಮಾಡಿದಂತಹ ಈ ಗ್ರಂಥ, ಆ ಗ್ರಂಥದ ಸಂಪೂರ್ಣವಾದ ಶ್ಲೋಕವನ್ನು ಕೂಡ ನಾವು ಇಟ್ಟುಕೊಳ್ಳಿಕ್ಕಾಗಲಿಲ್ಲ. ಅಂತಹ ತಾಯಿಯ ಬಗ್ಗೆ ವಿಲಕ್ಷಣವಾದ ದೃಷ್ಟಾಂತಗಳನ್ನು ಹುಡುಕುತ್ತಾ ಹೋಗ್ತಾರೆ. ಒಂದು ಕಡೆಗೆ ಸತ್ಯಧರ್ಮರು ಧೃತವಿಲಂಬಿತ ಎಂಬಂತಹ ಒಂದು ಛಂದಸ್ಸು ಇದೆ. ಧೃತವಿಲಂಬಿತ ಎಂಬಂತಹ ಛಂದಸ್ಸನ್ನು ತನ್ನ ತಾಯಿಯಾದಂತಹ ಪಾದುಕೆಗೆ ಹೋಲಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೋಲಿಕೆಯನ್ನು ಕೊಡಬೇಕಾದರೆ ಆ ಛಂದಸ್ಸಿನಲ್ಲಿ ಇರುವಂತಹ ಲಕ್ಷಣಗಳು ಎಷ್ಟು ಚಮತ್ಕಾರ ಅಂತ ಯೋಚನೆ ಮಾಡಿರಿ. ಯಾಕೆ ಧೃತವಿಲಂಬಿತ ಅಂತೆನ್ನುವಂತಹ ಛಂದಸ್ಸು ಯಾಕೆ ಇವರಿಗೆ ಹೋಲ್ತದೆ, ಈ ಪಾದುಕೆಗೆ ಯಾಕೆ ಹೋಲ್ತದೆ ಅಂತನ್ನುವುದನ್ನು ನಾವು ಯೋಚನೆಯನ್ನೂ ಮಾಡಬೇಕು. ಈ ಕಡೆಗೆ ಅದನ್ನು ಸಾಧನೆಯೂ ಮಾಡಿ ತೋರಿಸಬೇಕು. ಅದು ಬಹಳ ಕಷ್ಟವಾದದ್ದು. ಛಂದಸ್ಸಿನ ಲಕ್ಷಣ, ಧೃತವಿಲಂಬಿತ ಎಂಬಂತಹ ಛಂದಸ್ಸಿನ ಲಕ್ಷಣ ಏನಿದೆಯೋ ಆ ಲಕ್ಷಣ ಇದರಲ್ಲಿ ಸಮನ್ವಯ ಆಗಬೇಕು, ಸಮನ್ವಯ ಆಗಲೂಬಾರದು. ಎರಡನ್ನೂ ಅವರು ಮಾಡಬೇಕಾದಂತಹ ಒಂದು ಟಾಸ್ಕ್ ಬಂದಿದೆ. ಅವರೇ ತಮಗೆ ಕಷ್ಟವಾದದ್ದನ್ನು ತೆಗೆದುಕೊಂಡು ಅದನ್ನು ಸುಲಭವಾಗಿ ಮಾಡಿ ತೋರಿಸ್ತಾರೆ ಸತ್ಯಧರ್ಮರು. ನಗಣ, ಭಗಣ, ಭಗಣ, ರಗಣ ಇದು 4 ಇದ್ದರೆ ಅದನ್ನು ಧೃತವಿಲಂಬಿತ. ಉದಾಹರಣೆಗೆ ಹೇಳೋದಾದರೆ ಸುಮಧ್ವಿಜಯದ 3ನೇ ಸರ್ಗ ಸಾಮಾನ್ಯವಾಗಿ ಧೃತವಿಲಂಬಿತ ಎಂಬಂತಹ ಛಂದಸ್ಸಿನಲ್ಲೇನೆ ಬಂದಿದ್ದು. ಧೃತವಿಲಂಬಿತ ಮಾಹ ನಭೌ ಭರೌ ನಗಣ ಭಗಣ ಭಗಣ ರಗಣ ಹೀಗೆ ಇದ್ದರೆ ಅದನ್ನು ಧೃತವಿಲಂಬಿತ ಅಂತ ಕರೀತಾರೆ. ನೀನು ತಾಯಿಯಾದಂತಹ ಪಾದುಕೆಯೇ ಅಂಬ ಅಂತ ಇಲ್ಲಿಯೂ ಕರೆದಿದ್ದಾರೆ. ನೀನು ವಿಶಿಷ್ಟವಾದಂತಹ ಐಶ್ವರ್ಯ ಸಂಪನ್ನಲಾಗಿದ್ದಿ, ವಿಭವತಿ ಆಗಿದ್ದಿ. ಧೃತವಿಲಂಬಿತ ಎನ್ನುವಂತಹ ಛಂದಸ್ಸು ನಿನ್ನಲ್ಲಿ ಸಮನ್ವಯವಾಗುತ್ತದೆ. ಹೇಗೆ? ಧೃತ ಅಂದರೆ ಬೇಗನೆ, ವಿಲಂಬಿತ ಮೆಲ್ಲಗೆ. ಧೃತವಿಲಂಬಿತ ಸತ್ಯವರ ತೀರ್ಥರು ವೇಗನೆ ಹೋದರೆ ವೇಗವಾಗಿ ಹೋಗ್ತೀಯ, ಮೆಲ್ಲಗೆ ಹೋದರೆ ಮೆಲ್ಲಗೆ ಹೋಗ್ತೀಯ. ಆದ್ದರಿಂದ ನೀನು ಧೃತವಿಲಂಬಿತಕ್ಕೆ ಗತಿಯಾದದ್ದರಿಂದ ನಿನ್ನನ್ನು ಧೃತವಿಲಂಬಿತ ಎಂಬಂತಹ ಛಂದಸ್ಸಿನಲ್ಲಿ ನಾನು ಹೋಲಿಸಿಕೊಳ್ಳುತ್ತೇನೆ. ಆದರೆ ನೀನು ಧೃತವಿಲಂಬಿತ ಎಂಬ ಛಂದಸ್ಸಾಗಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ಧೃತವಿಲಂಬಿತ ಛಂದಸ್ಸೆನ್ನುವುದು ನಭಭ ಆಶ್ರಯ. ನಭಭ ಆಶ್ರಯ ಅಂತೆನ್ನುವಂಥದ್ದು ಅದರ ಲಕ್ಷಣ. ನ ಭ ಭ ರ, ನಗಣ ಭಗಣ ಭಗಣ ರಗಣ ಇದು 4 ಇದ್ದರೆ ಆ ಛಂದಸ್ಸು ಅಂತ ಕರಿಬೇಕು. ಆದರೆ ನೀನು ಚಂದ್ರನಂತೆ ಇಲ್ಲ. ಭರಾಶ್ರಯ, ಭ ಅಂದರೆ ನಕ್ಷತ್ರಗಳು, ಅವುಗಳನ್ನು ಅತಿಶಯವಾಗಿ ಆಶ್ರಯಿಸುವುದು ಅಂದರೆ ನಕ್ಷತ್ರಗಳು ಅತಿಶಯವಾಗಿ ಆಶ್ರಯಿಸಿಕೊಂಡಿರೋದು ಯಾವುದನ್ನು? ಚಂದ್ರನನ್ನು. ಆದ್ದರಿಂದ ಚಂದ್ರನಂತೆ ನೀನು ಇಲ್ಲ. ಯಾಕೆ? ಚಂದ್ರನು ಕಲಂಕ, ನಿನ್ನಲ್ಲಿ ಕಲಂಕ ಇಲ್ಲ. ಆದ್ದರಿಂದ ನೀನು ನಿನ್ನ ಕೀರ್ತಿಯಿಂದ ಚಂದ್ರನಂತೆ ಕಲಂಕವಾಗಿ ನೀನು ಇಲ್ಲ. ಆದ್ದರಿಂದ ಏನಾಯಿತು? ಭವರಾಶ್ರಯ, ಭ ನಕ್ಷತ್ರಗಳು, ಅವುಗಳನ್ನು ಭರ ಅತಿಶಯವಾಗಿ ಆಶ್ರಯಿಸಿಕೊಂಡಿರುವುದು. ನಕ್ಷತ್ರಗಳು ಅತಿಶಯವಾಗಿ ಯಾವುದನ್ನು ಆಶ್ರಯಿಸಿಕೊಂಡಿದೆಯೋ ಅವನು ಚಂದ್ರ. ಆ ಚಂದ್ರ ಕಲಂಕನಾಗಿದ್ದರಿಂದ ನೀನು ಬಭವರಾಶ್ರಯ ಅಲ್ಲ, ನಭಭರಾಶ್ರಯ ಲಕ್ಷಣ ಬಂತು. ನಭಭರ ಎಂಬ ಈ ಲಕ್ಷಣವು, ಧೃತವಿಲಂಬಿತದ ಲಕ್ಷಣವು
ಧೃತವಿಲಂಬಿತದ ಲಕ್ಷಣ ಈ ಪಾದುಕೆಯಲ್ಲಿ ಬಂತು. ಹೇಗೆ? ಅದರಲ್ಲಿ ಕಲಂಕ ಇದೆ, ನಿನ್ನಲ್ಲಿ ಕಲಂಕ ಇಲ್ಲ, ಆದ್ದರಿಂದ ನೀನು ಚಂದ್ರನಲ್ಲ. ಇದು ಧೃತವಿಲಂಬಿತ ಲಕ್ಷಣದಲ್ಲಿಯೂ ಇದು ಉಪಪನ್ನವಾಗ್ತದೆ. ಅದರಿಂದ ನೀನು ಧೃತವಿಲಂಬಿತ ಎಂಬಂತಹ ಛಂದಸ್ಸಿನಂತೆ ನೀನು ತೋರ್ತೀಯ ಅಂತ ಹೀಗೆ ಆ ಧೃತವಿಲಂಬಿತ ಎಂಬಂತಹ ಛಂದಸ್ಸನ್ನು ವಿಲಕ್ಷಣವಾಗಿ ಅದರಲ್ಲಿ ಸಮನ್ವಯವನ್ನು ಮಾಡಿ ತೋರಿಸಿದಂತಹ ಅವರು ಸತ್ಯಧರ್ಮತೀರ್ಥರು. ಎಷ್ಟು ಅದ್ಭುತ ಅಂತಂದರೆ ಆ ನಭಭ ಎಂಬಂತಹ ಇವುಗಳನ್ನೇ ಅಲ್ಲಿ ಇಟ್ಟುಕೊಂಡು ಅವರು ಅದನ್ನು ಮಾಡಿ ತೋರಿಸಿದ್ದಾರೆ.